ಸುಪ್ರೀಂ ಆದೇಶದ ಬೆನ್ನಲ್ಲೇ ಈಗ ಚಾಮರಾಜನಗರ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಚಾಮರಾಜನಗರ ನಗರಸಭೆಯಿಂದ ಈಗ ಆಪರೇಷನ್ ಫುಟ್ಪಾತ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, ಆದರೂ ಎಚ್ಚೆತ್ತುಕೊಂಡಿರಲ್ಲ ನೋಡಿ. ಈಗ ಎಚ್ಚೆತ್ತುಕೊಂಡಿದ್ದಾರೆ ನಗರಸಭೆ ಅಧಿಕಾರಿಗಳು. ಫುಟ್ಪಾತ್ ಅತಿಕ್ರಮಿಸಿದ್ದಂಥ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯ ಆಗಿದೆ. ಅಂಗಡಿ ಮುಂಗಟ್ಟು ಬೋರ್ಡ್ ಮತ್ತು ಶೀಟ್ಗಳ ತೆರವು ಕಾರ್ಯ, ಕೆಲ ಹೋಟೆಲ್ ಮಾಲೀಕರಿಂದ ಖುದ್ದು ತೆರವು ಕಾರ್ಯಾಚರಣೆ ಆಗಿದೆ. ಇನ್ನು ಕೆಲವು ಕಡೆ ನಗರಸಭೆ ವತಿಯಿಂದಲೇ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಜೆಸಿಬಿಯನ್ನು ಬಳಸಿ ಶೆಡ್ಗಳು, ಅಂಗಡಿಗಳ ತೆರವನ್ನು ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಚಾಮರಾಜನಗರ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಫುಟ್ಪಾತ್ ಒತ್ತುವರಿ ಕೆಲಸವನ್ನು ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಇದು ಚಾಮರಾಜನಗರದ ನಗರಸಭೆಯಲ್ಲಿ ಒತ್ತುವರಿಯನ್ನು ಮಾಡಿಕೊಂಡಿದ್ರಲ್ಲ, ಫುಟ್ಪಾತ್ ಒತ್ತುವರಿ ಆಗಿತ್ತು. ಪಾದಾಚಾರಿ ಮಾರ್ಗ ಎಲ್ಲೂ ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಎಲ್ಲ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಆ ಎಲ್ಲ ಕೆಲಸವನ್ನು ಕೂಡ ಒತ್ತುವರಿ ಕೆಲಸವನ್ನು ಮಾಡಲಾಗ್ತಾ ಇರುವಂಥ ದೃಶ್ಯಾವಳಿಗಳಿದು. ಇದು ಚಾಮರಾಜನಗರ ನಗರಸಭೆ ವತಿಯಿಂದ ಮಾಡಲಾಗ್ತಾ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅಥವಾ ಫುಟ್ಪಾತ್ನಲ್ಲಿ ಏನಾದರೂ ಕೂಡ ವ್ಯಾಪಾರ ಮಾಡುವಂಥವ್ರು ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಒತ್ತುವರಿ ಮಾಡ್ಕೊಂಡಿದ್ದಂಥವ್ರು ಆಗಿರ್ಬೋದು, ಬೋರ್ಡ್ಗಳು ಹಾಕಿದಂಥವ್ರು ಆಗಿರ್ಬೋದು, ಎಲ್ಲವನ್ನೂ ಕೂಡ ತೆರವು ಮಾಡಲಾಗ್ತಾ ಇದೆ.